ಓಂ ಶಾಂತಿ. ಸ್ವತಂತ್ರತೆ ಇವತ್ತಿನ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಸ್ವತಂತ್ರತೆ ಪ್ರತಿಯೊಬ್ಬರಿಗೂ ಸಹ ಅವಶ್ಯಕತೆ. ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಗುರಿಯನ್ನು ನಾವು ತಲುಪಬೇಕು ಅಂದರೆ ಪ್ರತಿಯೊಬ್ಬರಿಗೂ ಸ್ವತಂತ್ರತೆ ಅವಶ್ಯಕತೆ. ಆದರೆ ಅದರ ಒಂದು ವಿಧಿವಿಧಾನ ಯಾವ ರೀತಿ ಇದ್ದಾಗ ನಾವು ಸ್ವತಂತ್ರವಾಗಿ ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ? ಆಧ್ಯಾತ್ಮಿಕವಾಗಿ ಸ್ವತಂತ್ರತೆ ಎಂದರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಭಾರತದಲ್ಲಿ 1947ರಲ್ಲಿ ನಮಗೆ ಸ್ವತಂತ್ರತೆ ಬಂತು. ಪ್ರತಿಯೊಬ್ಬ ಮಾನವನೂ ಸಹ ಸ್ವತಂತ್ರವಾಗಿ ಬದುಕಬಹುದು ಅನ್ನುವ ವಿಷಯ ಎಲ್ಲರಿಗೂ ಗೊತ್ತಿರದೆ, ಆದರೆ ವಿಕಾರಿ ಗುಣಗಳಿಂದ ನಾವು ಸ್ವತಂತ್ರರಾಗಿಲ್ಲ. ನಮ್ಮಲ್ಲಿರುವಂತಹ ಯಾವುದೋ ಒಂದು ವಿಕಾರ ನಮ್ಮ ಬೆನ್ನು ಬೀಳ್ತಾ ಇರುತ್ತೆ. ಒಂದಾದರ ನಂತರ ಇನ್ನೊಂದಾದ ನಂತರ ಇನ್ನೊಂದು, ಈ ರೀತಿ ವಿಕಾರಿ ಗುಣಗಳ ಹಿಂದೆ ನಮ್ಮ ಜೀವನವನ್ನ ನಾವು ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಪ್ರತಿಯೊಬ್ಬ ಮಾನವ ಓಡ್ತಾನೆ ಇದ್ದಾನೆ. ಒಬ್ಬರು ಇನ್ನೊಬ್ಬರನ್ನ ನೋಡ್ತಾ ನಾನು ಅವ್ರಿಗಿಂತ ಮುಂದೆ ಇರಬೇಕು, ಈ ರೀತಿ ನಾವು ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮಾನವ ನಮ್ಮ ಮುಂದೆ ಬಂದಾಗ ಮಾನಸಿಕವಾಗಿ ತುಲನೆ ಮಾಡುವಂತ ಸಂಸ್ಕಾರ ನಮ್ಮಲ್ಲಿ ಜಾಗೃತವಾಗಿದೆ. ವಿದ್ಯೆಯಲ್ಲಿ ನಾವು ಮುಂದೆ ಇರಬೇಕು, ಬುದ್ಧಿಯಲ್ಲಿ ಮುಂದೆ ಇರಬೇಕು, ಸುಂದರತೆಯಲ್ಲಿ ಮುಂದೆ ಇರಬೇಕು, ದುಡ್ಡಿನಲ್ಲಿ ಮುಂದೆ ಇರಬೇಕು. ಈ ರೀತಿ ಯಾವುದೋ ವಿಷಯದಲ್ಲಿ ಮುಂದೆ ಇರುವಂತಹ ಆಸಕ್ತಿ ಅಥವಾ ಮುಂದೆ ತೋರಿಸುವಂತಹ ತೋರ್ಪಡಿಕೆ, ಮುಂದೆ ಹೋಗುವಂತಹ ಆ ಸಂಕಲ್ಪಗಳು ಜೀವನವನ್ನೆಲ್ಲ ಮುಗಿದು ಸಮಾಪ್ತಿ ಮಾಡಿಬಿಡತ್ತೆ. ಕೆಲವೊಂದ್ಸಲ ಮುಪ್ಪು ಬಂದ ಮೇಲೆ ತಿಳ್ಕೊಂತೀವಿ, ನನ್ನ ಜೀವನನೇ ಓಡೋದ್ರಲ್ಲಿ ಆಗೋಯ್ತಲ್ಲ, ಮುಂದೆ ತೋರ್ಸ್ಕೊಳೋದ್ರಲ್ಲೇ ಆಗೋಯ್ತಲ್ಲ ಅಂತ. ಪ್ರತಿಯೊಬ್ಬರೂ ಸಹ ಮಾನವ ತನ್ನದೇ ಆದಂಥ ವಿಧಿವಿಧಾನಗಳಿಂದ ಬದುಕ್ತಾ ಇರ್ತಾನೆ. ಮತ್ತೆ ಆ ರೀತಿನೂ ಅಲ್ಲ, ಬೇರೆಯವರೇ ಹೆಂಗೆ ಹೇಳಿದ್ರೆ ಆ ರೀತಿ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳೋದು ಅಂತ. ಇದರ ಬಗ್ಗೆ ನನಗೆ ಒಂದು ಕತೆ ನೆನಪು ಬರ್ತಾ ಇದೆ. ಒಂದು ಸಲ ಒಬ್ಬ ಊರಿನಲ್ಲಿ ಬಹಳ ಆರಾಮಾಗಿ ಬದುಕ್ತಿದ್ದ. ಆತನ ಹತ್ರ ಒಂದು ಕತ್ತೆ ಇತ್ತು. ಆತ ಬಟ್ಟೆ ಒಗಿತಾ ಪರಿವಾರವನ್ನ ನೋಡ್ತಾ ಇದ್ದ. ಮಳೆಕಾಲ ತುಂಬಾ ನೀರು ಬಂದು ಊರೆಲ್ಲ ಮುಳುಗೋಯ್ತು. ಆತ ತನ್ನ ಮಗುವನ್ನ ತಗೊಂಡು, ಕತ್ತೆಯನ್ನ ತಗೊಂಡು ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ದ. ಬಹಳ ದೂರ ಹೋಗ್ಬೇಕಾಗಿತ್ತು. ಹೋಗ್ತಾ ಇದ್ದಾಗ ಅನಿಸ್ತು, ನನ್ನ ಮಗನನ್ನ ಕತ್ತೆ ಮೇಲೆ ಕೂರ್ಸೋಣ, ಆತ ನಡಿಬೇಕಲ್ಲ, ಚಿಕ್ಕ ಹುಡುಗ ಅಲ್ವಾ ಅಂತ. ಸ್ವಲ್ಪ ದೂರ ಹೋದ ಮೇಲೆ ಜನ ಅಂದ್ರು, ಎಂತ ಬುದ್ಧಿವಂತಪ್ಪ, ಮಗನನ್ನ ಕೂರ್ಸಿದಾನೆ, ತಾನಂತೂ ನಡ್ಕೊಂಡು ಹೋಗ್ತಿದ್ದಾನೆ. ಸರಿ, ಜನ ಹೇಳಿದ್ದ ವಿಷಯ ಆತನ ಕಿವಿಗೆ ಬಿತ್ತು. ಆತನು ಕತ್ತೆ ಮೇಲೆ ಕುತ್ಕೊಂಡ. ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಜನ ನಗದ್ರು. ಅರೆ, ಎಂತ ಮನುಷ್ಯಪ್ಪ, ಪಾಪ ಆ ಕತ್ತೆ ಮೇಲೆ ಇಬ್ರು ಕೂತು ಬಿಟ್ಟಿದ್ದಾರೆ, ಅದಕ್ಕೆ ರಿಲ್ಯಾಕ್ಸೇ ಇಲ್ವಲ್ಲ, ಎಷ್ಟು ದೂರದಿಂದ ನಡಿಬೇಕು. ಆವಾಗ ತಾನು ಹಿಡ್ದ, ಮಗನನ್ನು ಹಿಡಿಸ್ದ, ನಡ್ಕೊಂಡು ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ್ಮೇಲೆ ಜನ ಅಂದ್ರು, ಮಗ ಚಿಕ್ಕವನು, ಅವ್ನಿಗೇನು ಗೊತ್ತಾಗತ್ತೆ, ಮಗನ್ ನಡೆಸ್ಬೋದು, ತಂದೆ ಕುತ್ಕೋಬೋದಲ್ವಾ ಅಂತ. ಮಗ ನಡ್ಕೊಂಡು ಬರ್ತಿದ್ದ, ತಂದೆ ಕತ್ತೆ ಮೇಲೆ ಕುತ್ಕೊಂಡು ಬರ್ತಿದ್ದ. ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಜನ ನಗೋದಿಕ್ಕೆ ಶುರು ಮಾಡಿದ್ರು, ಎಂತ ತಂದೆ, ಮಗನ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲ, ಮಗನನ್ನ ನಡೆಸ್ತಿದ್ದಾನೆ, ತಾನು ಕುತ್ಕೊಂಡಿದ್ದಾನೆ ಅಂತ. ಕತ್ತೆ ಪಾಪ ಸುಸ್ತಾಗಿರ್ಬೋದಲ್ವಾ ಅಂತ. ಆವಾಗ ಆತ ತುಂಬಾ ಬೇಜಾರಾಗಿ ಕತ್ತೆಯನ್ನ ಹೆಗಲ ಮೇಲೆ ತಕೊಂಡ. ಅದು ಜೋರಾಗಿ ಕೆಮ್ಮಿ ನದಿಯ ಪ್ರವಾಹದಲ್ಲಿ ಬಿದ್ದೋಗಿ ಕೊಚ್ಕೊಂಡು ಹೋಯ್ತು. ಅಂದ್ರೆ ಜೀವನದಲ್ಲಿ ನಾವು ಏನ್ ಮಾಡಿದ್ರೂ ಸಹ ಹೇಳೋರು ಹೇಳ್ತಾನೆ ಇರ್ತಾರೆ. ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ನಮ್ಮ ಮುಂದೆ ಇಡ್ತಾನೆ ಇರ್ತಾರೆ. ಅಭಿಪ್ರಾಯಗಳ ಹಿಂದೆ ನಾವು ಹೋದಾಗ, ಬೇರೆಯವರ ವಿಚಾರಗಳ ಭಾವನೆಗಳ ಹಿಂದೆ ನಾವು ಹೋದಾಗ ನಾವು ನಮ್ಮ ಲಕ್ಷ್ಯವನ್ನ ಸೇರೋದಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಲಕ್ಷ್ಯನೂ ನಾವು ಸ್ಪಷ್ಟ ಮಾಡೋದಿಕ್ಕೆ ಆಗೋದಿಲ್ಲ. ಹಂಗಂತೇಳಿ ನಾವು ನಮ್ಮ ಭಾವನೆಗಳನ್ನ ಬಿಡಕ್ಕೆ ಸಾಧ್ಯನಾ? ಇಲ್ಲ. ಇನ್ನೊಂದು ಒಳ್ಳೆಯ ವಿಚಾರ ನನ್ನ ಮುಂದೆ ನೆನಪು ಬರ್ತಿದೆ. ಒಬ್ಬ ವ್ಯಕ್ತಿ ಧನವನ್ನು ಸಂಪಾದನೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಧನ ಸಂಪಾದನೆ ಮಾಡ್ದ. ಮನೆಯಲ್ಲಿ ಆಳು ಕಾಲು ಬೇಕಾದಷ್ಟು ದವಸ ಧಾನ್ಯಗಳು, ಎಂಥದೇ ಅನವಶ್ಯಕತೆ ಇಲ್ಲದೆ ಇರುವ ವಸ್ತುಗಳಿರಲಿಲ್ಲ. ಎಲ್ಲ ಸಮೃದ್ಧಿಯಿಂದ ಸಂಪತ್ತಿನಿಂದ ಕೂಡಿತ್ತು.
ಒಂದು ದಿನಿಯ ಸಮಯ ಬಂತು, ತನ್ನ ತಂದೆ ವೃದ್ಧನಾಗ್ತಿದ್ದ. ಈತ ತಂದೆಗೆ ಹೇಳ್ದ, ಅಪ್ಪ, ನನ್ನ ಮನಸ್ಸನ್ನತ್ತೆ ನಾನು ಸ್ವತಂತ್ರವಾಗಿ ಸಂಪಾದನೆ ಮಾಡಿದ್ದ ಹಣ ನೀನು ನನಗೆ ಕೊಟ್ಬಿಡು, ನಾನು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ಎಲ್ಲ ನಿರ್ಣಯಗಳನ್ನ ತಗೋಬೇಕು, ನೀನು ನನಗೆ ಕೊಡು. ಅಪ್ಪ ಏನೂ ಹೇಳಲಿಲ್ಲ, ಸುಮ್ಮನೆ ಇದ್ದ. ಸ್ವಲ್ಪ ಸಮಯದ ನಂತರ ಅಪ್ಪ ಶರೀರ ಬಿಟ್ಟ. ಪತ್ನಿಗೆ ತನ್ನ ಅತ್ತೆಯ ಜೊತೆ ತುಂಬ ತೊಂದರೆ ಇತ್ತು. ಆಕೆನೂ ಸಹ ಸದಾ ಬಂದು ಪತಿಗೆ ಹೇಳ್ತಿದ್ಲು, ನನಗೆ ನಿಮ್ಮ ತಾಯಿಯಿಂದ ತುಂಬ ತೊಂದರೆ ಆಗುತ್ತೆ. ಕಾಲಕ್ರಮೇಣ ತಾಯಿನೂ ಶರೀರ ಬಿಟ್ಟರು. ಈತನು ತುಂಬ ಧೂಮ್ ಎಲ್ಲ ಕಾರ್ಯಗಳನ್ನು ಮುಗಿಸ್ದ. ಇಡೀ ಊರಲ್ಲಿ ಜನ ತುಂಬ ಖುಷಿಯಾದ್ರು. ಎಂಥ ಒಳ್ಳೆ ಮಗನಪ್ಪ, ತಂದೆ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡ್ದ. ಈತನಿಗೂ ಮಕ್ಕಳಾಯಿತು, 2 ಗಂಡು ಮಕ್ಕಳು ದೊಡ್ಡವರಾದ್ರು. ಈತನು ಮುಪ್ಪಾಗುವಂಥ ಸಮಯ ಬಂತು. ಅದೇ ಸಮಯ ಈತನ ಮುಂದೆ ಬಂತು. 2 ಗಂಡು ಮಕ್ಕಳು ಹೇಳಿದ್ರು, ಅಪ್ಪ, ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಇಷ್ಟಪಡ್ತೀವಿ, ಸ್ವತಂತ್ರವಾಗಿ ಓಡಾಡಬೇಕು, ಸ್ವತಂತ್ರವಾಗಿ ನಿರ್ಣಯ ತಗೋಬೇಕು ಅಂತ ಇಷ್ಟಪಡ್ತೀವಿ, ನೀನು ನಮಗೆ ಆಸ್ತಿ ಕೊಡು ಅಂತ. ಈತ ಹೇಳ್ದ, ನಾನಿನ್ನೂ ಬದುಕಿದ್ದೀನಲ್ಲ ಅಂತ. ಸರಿ, ಸುಮ್ಮನೆ ಆಗ್ಬಿಟ್ರು. ಆಗ ಆತನಿಗೆ ರಿಲೀಸ್ ಆಯಿತು, ನಾನು ಎಂತಹ ಕರ್ಮವನ್ನ ಮಾಡಿದ್ದೀನಿ, ಆ ಕರ್ಮದ ಫಲ ನನ್ನ ಮುಂದೆ ಬಂದಿದೆ ಅಂತ. ಅಂದ್ರೆ ಇಲ್ಲಿ ಹೇಳೋ ವಿಷಯ, ಸ್ವತಂತ್ರತೆ ಅಂದರೆ ಮಾನಸಿಕ ಸ್ವತಂತ್ರತೆ, ದೈಹಿಕ ಸ್ವತಂತ್ರತೆ ಅಲ್ಲ. ನಾವು ಎಲ್ಲಿರ್ತೀವಿ, ಪ್ರತಿಯೊಂದು ಸ್ಥಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂತಹ ಸ್ಥಾನದ ಅನುಸಾರ, ಆ ವ್ಯಕ್ತಿಗಳ ಅನುಸಾರ, ನಾವು ಎಲ್ಲಿ ಹುಟ್ಟಿರ್ತೀವಿ, ಬೆಳೆದಿರ್ತೀವಿ, ಆ ಪರಿಸರದ ಅನುಸಾರವಾಗಿ ನಮಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅದರಲ್ಲೂ ಕೆಲವೊಂದು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ನಾವು ತಗೊಂಡು ಮನಸ್ಸನ್ನ ವಿಕಾರಗಳಿಂದ ದೂರ ಮಾಡಿಕೊಂಡು ಹೋದಾಗ ಸತ್ಯವಾದ ಸ್ವತಂತ್ರತೆ ಅಂತ ಹೇಳ್ಬೋದು. ಬಲೆ ಹೊರಗಡೆಯಿಂದ ಎಷ್ಟೇ ನಿಯಮ ಇರ್ಬೋದು, ಪದ್ಧತಿಗಳಿರ್ಬೋದು, ವಿಧಿವಿಧಾನಗಳಿರ್ಬೋದು, ನಮ್ಮ ತಲೆ ಮೇಲೆ ಅನೇಕ ಜನ ಕೂತಿರ್ಬೋದು, ನಮಗೆ ಗೈಡೆನ್ಸ್ ಕೊಡ್ತಾ ಇರ್ಬೋದು, ಇವತ್ತು ಹಿಂಗ್ ಮಾಡಿ ಅಂತ. ಆದರೆ ಅದರಲ್ಲೇ ನಮ್ಮ ರಕ್ಷಣೆ ಇದೆ. ಯಾವಾಗ ನಮ್ಮನ್ನ ಕೇಳೋರೇ ಯಾರೂ ಇಲ್ಲದೆ ಆಗ್ಬಿಡ್ತಾರೆ, ನಮಗೆ ಲಕ್ಷ್ಯನೇ ಇಲ್ಲ, ಆಗ ಜೀವನದ ಸ್ಪಷ್ಟೀಕರಣ ಇಲ್ಲದೆ ಇವತ್ತು ಸೊಸೈಟಿಯಲ್ಲಿ ಎಷ್ಟೋ ಜನ ತಮ್ಮ ಜೀವನವನ್ನ ಸ್ವತಂತ್ರ ಅಂತ ಹೇಳಿ ವೇಸ್ಟ್ ಮಾಡ್ಕೊತಿದ್ದಾರೆ. ಅಂದರೆ ಲಕ್ಷ್ಯ ಇಲ್ಲ, ಕಷ್ಟ ಪಡುವಂತಹ ಮನೋಸ್ಥಿತಿ ಇಲ್ಲ, ಏನು ಮಾಡಬೇಕು ಅನ್ನುವ ಗುರಿ ಇಲ್ಲ, ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಸ್ಪಷ್ಟೀಕರಣ ಇಲ್ಲ. ಇಡೀ ದಿನ ತಮ್ಮ ಇಚ್ಛೆಯಂತೆ ದಿನವನ್ನ ಕಳೀತಾ ಅಂತಿಮದಲ್ಲಿ ಏನೂ ಮಾಡದೆ, ಎಲ್ಲ ಇದ್ದರೂ ಏನೂ ಮಾಡದೆ ಸಮಯವನ್ನ ಕಳೀತಾ ತಮ್ಮನ್ನ ತಾವು ಒಬ್ಬರಾಗಿ ಉಳಿದು ಹೋಗುವಂತಹ ಅನೇಕ ವ್ಯಕ್ತಿಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮಗಿಂತ ದೊಡ್ಡವರಿದ್ದಾರೆ, ನಮಗಿಂತಹ ಸೀನಿಯರ್ಸ್ ಇದ್ದಾರೆ ಅಂದರೆ ಅದು ಸ್ವತಂತ್ರತೆ ಅಲ್ಲ ಅಂತಲ್ಲ. ನಮಗಿಂತ ದೊಡ್ಡವರಿದ್ದಾಗ ಅದು ನಮ್ಮ ರಕ್ಷಣೆ ಆಗಿರುತ್ತೆ. ಅವರು ಹೇಳ್ದಂಗೆ ನಾವು, ಹಿಂದಿಯಲ್ಲಿ ಒಂದು ಮಾತಿದೆ, ಹಾಜಿ ಅಂತ, ಅಂದರೆ ಅವ್ರು ಹೇಳ್ದಂಗೆ ನಾವು ಮಾಡ್ತಿದ್ದಾಗ ಮನಸ್ಸು ನಿಶ್ಚಿಂತವಾಗಿರುತ್ತೆ, ನಮ್ಮ ಒಂದು ಜವಾಬ್ದಾರಿ ಅವ್ರದ್ದಿರುತ್ತೆ, ಮತ್ತೆ ಮಾರ್ಗದರ್ಶನ ಇದ್ದಾಗ ಲಕ್ಷ್ಯವನ್ನ ಸೇರೋದು ಸಹಜ ಆಗುತ್ತೆ. ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬನೇ ಇದ್ದಾನೆ, ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ವಿದ್ಯಾಭ್ಯಾಸ ಇದೆ, ತಾನು ಏನು ಬೇಕೋ ಅದನ್ನೆಲ್ಲ ಮನೆಗೆ ಎಲ್ಲವನ್ನ ತರಿಸ್ಕೋಬೋದು. ಆದರೆ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ, ನೀವೇನು ಮಾಡಿದ್ರು ಏನು ಮಾಡ್ತಿದೀಯ ಅಂತ ಕೇಳೋರಿಲ್ಲ. ಅದೇನು ಜೀವನನ? ಇಲ್ಲವಲ್ಲ. ಸರಿ, ನೀನೇನು ಬೇಕೋ ತರಿಸ್ಕೊಂತಿದೀಯಾ, ತಿಂತಿದೀಯಾ, ಸುತ್ತಿದೀಯಾ, ಮಾಡ್ತಿದೀಯಾ, ಎಲ್ಲೋಗ್ಬೇಕೋ ಹೋಗ್ತಿದೀಯಾ, ಅದು ಸ್ವತಂತ್ರತೆನ? ಸರಿ, ಸ್ವಲ್ಪ ಸಮಯದ ನಂತರ ಅದು ಯಾವುದೇ ಲಗಾಮಿಲ್ಲದ ಕುದುರೆಯ ಸಮಾನ ಜೀವನ ಆಗ್ಬಿಡುತ್ತೆ. ಅದೇ ಇನ್ನೊಬ್ಬ ವ್ಯಕ್ತಿಯ ಮುಂದೆ ತಲೆ ಮೇಲೆ ಒಬ್ಬರಿದ್ದಾರೆ, ಅವರು ಪ್ರತಿನಿತ್ಯ ಲಕ್ಷ್ಯವನ್ನ ಕೊಡ್ತಿದ್ದಾರೆ, ಆ ಲಕ್ಷ್ಯಕ್ಕೆ ತಕ್ಕಂಗೆ ಆತ ಶ್ರಮನೂ ಪಡ್ತಿದ್ದಾನೆ, ಮಾನಸಿಕವಾಗಿ ವಿಕಾರಗಳಿಂದ ಸ್ವತಂತ್ರನಾಗಿದ್ದಾನೆ, ಮನಸ್ಸನ್ನ ನಿರ್ಮಲವಾಗಿ, ಏಕಾಗ್ರವಾಗಿ, ಧೈರ್ಯವಾಗಿ, ಸಂತುಷ್ಟವಾಗಿ ಇಟ್ಕೊಂಡು ಮುಂದೆ ಹೋಗ್ತಿದ್ದಾನೆ. ದೊಡ್ಡವ್ರು ಹೇಳ್ದಂಗೆ ಮಾಡ್ತಾ, ಅವರನ್ನ ಸಂತುಷ್ಟ ಪಡ್ತಾ, ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಂತ ಜವಾಬ್ದಾರಿಯಿಂದ ಇದ್ದಾಗ ನೋಡುವಂಥ ವ್ಯಕ್ತಿಗಳಿಗೂ ಅದು ಗಣನೀಯವಾಗಿರುತ್ತೆ, ಮತ್ತೆ ಪ್ರಸನ್ನವಾಗಿರುತ್ತೆ,
ರಕ್ಷಣೆನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಸಫಲತೆನೂ ಇರುತ್ತೆ. ಅಂದರೆ ಸ್ವತಂತ್ರತೆ ಎಂದರೆ ಮಾನಸಿಕ ಸ್ವತಂತ್ರತೆ ತಪ್ಪ ಬಾಹ್ಯ ಜಗತ್ತಿನ ಸ್ವತಂತ್ರತೆ ಅದು ಸತ್ಯವಾದ ಸ್ವತಂತ್ರತೆ ಅಲ್ಲ. ಅದು ಸ್ವಲ್ಪ ಸಮಯಕ್ಕೆ ನಮಗೆ ಬೇಕು ಅನ್ಸತ್ತೆ, ಆದರೆ ಸದಾ ಕಾಲಕ್ಕೋಸ್ಕರ ನಮ್ಮ ಜೀವನದ ಎಲ್ಲ ಮಾರ್ಗಗಳಿಂದ ಅಂದರೆ ಎಲ್ಲ ಪ್ರಾಪ್ತಿಗಳಿಂದ ನಾವು ಅನಾಥರಾಗಿ, ಅಂದರೆ ಯಾರು ಕೇಳದೆ ಇರುವಂತಹ ರೂಪದಲ್ಲಿ ನಮ್ಮನ್ನು ನಾವು ತಯಾರು ಮಾಡ್ಕೊತೀವಿ. ಅಂದರೆ ಹೇಳೋ ವಿಷಯ, ನಮ್ಮ ಮುಂದೆ ಯಾವ ರೀತಿ ಪರಿಸ್ಥಿತಿ ಬರ್ತಿದೆಯೋ, ಸಂದರ್ಭ ಯಾವ ರೀತಿ ಇದೆಯೋ ಅದನ್ನು ನಾವು ಅರ್ಥ ಮಾಡ್ಕೊತ ಯಾವುದೇ ವಿಕಾರ ಅಂದರೆ ದ್ವೇಷ, ಅಭಿಮಾನ, ಅಸೂಯೆ ಇದೇ ನಮ್ಮ ಜೀವನಕ್ಕೆ ಆತಂಕವನ್ನು ತಂದಿಡತ್ತೆ. ಇದೇ ನಮ್ಮ ಮನಸ್ಸಿಗೆ ಬಂಧನವಾಗಿದೆ. ಕೆಲವೊಂದ್ಸಲ ಹೊರಗಡೆಯಿಂದ ನಾವೆಲ್ಲ ಚೆನ್ನಾಗಿ ಇರ್ತೀವಿ, ಆದರೆ ಮಾನಸಿಕವಾಗಿ ಬೇರೆಯವರನ್ನ ತುಲನೆ ಮಾಡ್ತಾ ನಾನು ಮೊದಲು, ನಾನು ಎಲ್ಲರಿಗಿಂತಲೂ ಶ್ರೇಷ್ಠ, ನಾನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅನ್ನುವ ಹೋಲಿಕೆಯ ಸಂಸ್ಕಾರ ನಮ್ಮನ್ನ ಎಲ್ಲೋ ತಕೊಂಡು ಹೋಗುತ್ತೆ. ಅಂದರೆ ಮನಸ್ಸನ್ನ ಸದಾ ನಿರ್ಮಲವಾಗಿ, ನಿಶ್ಚಿಂತವಾಗಿ, ಏಕಾಗ್ರವಾಗಿ, ದೃಢವಾಗಿ, ಪ್ರಸನ್ನವಾಗಿ, ಧೈರ್ಯವಾಗಿ ಇಟ್ಕೊಂಡಾಗ ನಾವು ಸ್ವತಂತ್ರವಾಗಿ ಇರೋಕ್ಕೆ ಸಾಧ್ಯ. ಇಲ್ಲ ದೊಡ್ಡವರಿಂದ ನಾವು ಅಸೂಯೆ ಪಡ್ತಿದ್ದೀವಿ, ಚಿಕ್ಕವರಿಂದ ಹೀನ ಸ್ಥಿತಿಯಲ್ಲಿದ್ದೀವಿ, ಸಮಾನತೆಯಲ್ಲಿ ತುಲನೆಯನ್ನು ಮಾಡ್ತಿದ್ದೀವಿ ಎಂದರೆ ಅದು ಬಾರದ ಜೀವನ ಆಗುತ್ತೆ. ಎಲ್ಲಿ ತುಲನೆ ಇರುತ್ತೆ ಅದಕ್ಕೆ ಅಂತ್ಯ ಇಲ್ಲ. ಎಲ್ಲಿ ದ್ವೇಷ ಮಾಡ್ತೀವಿ ಅಲ್ಲಿ ಪ್ರೀತಿ ಇರಲ್ಲ. ಎಲ್ಲಿ ಅಸೂಯೆಯನ್ನು ಮಾಡ್ತೀವಿ ಅಲ್ಲಿ ಸಂತೃಪ್ತಿ ಇರೋದಿಲ್ಲ. ಅಂದರೆ ಪ್ರತಿಯೊಬ್ಬರನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ಲಕ್ಷ್ಯ ಏನಿದೆ, ನಮ್ಮ ಒಂದು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ಮುಂದುವರಿಸ್ತಾ, ಅಂದರೆ ಆಂತರಿಕ ಎಕ್ಸೆಪ್ಟೆನ್ಸ್ ಅಂದರೆ ಸ್ವೀಕಾರ ಮಾಡುವಂತಹ ಗುಣ ನಮ್ಮಲ್ಲಿ ಬಂದಾಗ ನಮಗೆಲ್ಲವೂ ಸಹಜ ಆಗುತ್ತೆ. ನಾನು ಎಷ್ಟೋ ಜನ ವ್ಯಕ್ತಿಗಳನ್ನು ನೋಡಿದ್ದೀನಿ, ಸಾವಿರಾರು ಜನರ ಮಧ್ಯದಲ್ಲಿ ಇರ್ತಾರೆ, ಎಲ್ಲರ ವಿಚಾರಗಳಿಗೆ ಅವರು ಧೈರ್ಯವನ್ನು ತುಂಬಿಸ್ತಾರೆ, ತಾಳ್ಮೆಯಿಂದ ಕೇಳ್ತಾರೆ, ಮತ್ತು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡ್ತಿರ್ತಾರೆ. ಅವರ ಮುಖವನ್ನು ನೋಡಿದಾಗ ಬಹಳ ಹಗುರತೆ, ಜವಾಬ್ದಾರಿ, ಪ್ರಸನ್ನತೆ, ನಗು ಅನ್ನೋದು ಕಾಣಿಸ್ತಿರುತ್ತೆ. ಅಂದರೆ ಆಂತರಿಕದಿಂದ ನಾವು ಸ್ವತಂತ್ರವಾಗಿದ್ದಾಗ, ಅಂದರೆ ವಿಕಾರಗಳಿಂದ ಮುಕ್ತನಾಗಿದ್ದಾಗ ಈ ಎಲ್ಲ ಕ್ವಾಲಿಟೀಸ್ ನಮ್ಮಲ್ಲಿ ಬರೋಕ್ಕೆ ಸಾಧ್ಯ. ಯಾವಾಗ ನೀನು ನಾನು ಶ್ರೇಷ್ಠ, ನೀನು ಹೀನ ಅನ್ನುವ ಭಾವನೆ ಇದ್ದಾಗ ಕೇಳುವಂಥ ಮನೋಸ್ಥಿತಿ ಇರೋದಿಲ್ಲ. ಎಲ್ಲಿ ನಾವು ಕೇಳೋದೇ ಇಲ್ಲ, ಪ್ರತಿಯೊಬ್ಬರಿಗೂ ನಾವು ಉತ್ತರ ಕೊಡೋದೇ ಇಲ್ಲ, ಆವಾಗ ಪ್ರತಿಯೊಬ್ಬರು ನಮ್ಮಿಂದ ಅಸಂತುಷ್ಟರಾಗ್ತಾರೆ. ಅಥವಾ ಈ ರೀತಿನೂ ಆಗ್ಬೋದು, ನಾನು ಹೇಳಿದ್ದೇ ಕೇಳಬೇಕು, ನಾನು ಹೇಳ್ದಂಗೆ ಎಲ್ಲರೂ ಮಾಡಬೇಕು, ಬೇರೆ ಯಾರು ಏನು ನನ್ನನ್ನು ಕೇಳಬಾರದು ಅಂದಾಗೂ ಅಲ್ಲೂ ಸಹ ಸಮಾನತ್ವ ಇಲ್ಲದೆ ಇರುವ ಕಾರಣ ಮತ್ತೆ ಅಸಂತೃಪ್ತತೆ ಅನ್ನೋದು ಬಂದ್ಬಿಡುತ್ತೆ. ಅಂದರೆ ದೊಡ್ಡವರಿಗೆ ನಾವು ಗೌರವವನ್ನು ಕೊಡ್ತಾ, ಚಿಕ್ಕವರಿಗೆ ಪ್ರೀತಿಯನ್ನು ಕೊಡ್ತಾ, ಸಮಾನತ್ವದಲ್ಲಿ ಧೈರ್ಯವನ್ನು ಕಾಪಾಡ್ತಾ, ಪ್ರತಿಯೊಬ್ಬರಲ್ಲಿರುವಂಥ ವಿಶೇಷತೆಗಳನ್ನು ಮುಂದೆ ಇಡ್ತಾ, ನಮ್ಮಲ್ಲಿರುವ ವಿಶೇಷತೆಗಳನ್ನು ತಾಳ್ಮೆಯಿಂದ ನೋಡ್ತಾ, ತಾಳ್ಮೆಯಿಂದ ಎಲ್ಲರ ಮುಂದೆ ಅದನ್ನು ವ್ಯಕ್ತಪಡಿಸ್ತಾ ನಾವು ಹೋದಾಗ ನಾವು ಜೀವನದಲ್ಲಿ ಸಫಲತೆಯನ್ನು ಪಡಿತೀವಿ. ಕೆಲವೊಂದು ಸಲ ತಾಳ್ಮೆಯೇ ಇಲ್ಲದೆ ಇರೋದಕ್ಕೆ ಕಾರಣ ಭಯ ಮಾನವನನ್ನ ಎಲ್ಲೋ ಒಂದು ಕಡೆ ಆಕ್ರಮಣ ಮಾಡ್ಕೊಳತ್ತೆ. ನಾನು ಎಲ್ಲಿ ಕಡಿಮೆ ಆಗ್ಬಿಡ್ತೀನೋ, ನನ್ನನ್ನ ಜನ ಎಲ್ಲಿ ಪಕ್ಕಕ್ಕೆ ಇಟ್ಬಿಡ್ತಾರೋ, ಅಥವಾ ನನ್ನ ಸ್ಥಾನ ಎಲ್ಲಿ ಹೋಗ್ಬಿಡುತ್ತೋ, ಬೇರೆಯವರು ನನ್ನನ್ನು ಸ್ವೀಕಾರ ಮಾಡ್ತಾರೋ ಇಲ್ಲವೋ ಅನ್ನುವ ಒಂದು ಭಿನ್ನಾಭಿಪ್ರಾಯಗಳ ಭಯ ಅನ್ನೋದು ನಮ್ಮ ಜೀವನವನ್ನ, ಮನಸ್ಸನ್ನ ಕಾಡ್ತಾ ಇರುತ್ತೆ. ಯಾವಾಗ ಈ ಭಯವನ್ನ ಬಿಟ್ಟು ನಾವು ಧೈರ್ಯದಿಂದ ಮುಂದೆ ಹೋಗ್ತೀವಿ, ಆವಾಗ ಮನಸ್ಸು ನಿರ್ಮಾಣವಾಗಿರುತ್ತೆ, ನಿರ್ಮಲವಾಗಿರುತ್ತೆ. ಎಲ್ಲಿ ನಿರ್ಮಲತೆ ಇರುತ್ತೆ ಅಲ್ಲಿ ಹೊಸತನ ಅನ್ನೋದು ಬರುತ್ತೆ. ಅಂದರೆ ಪ್ರತಿದಿನ ನಮ್ಮಲ್ಲಿರುವ ಹೊಸತನವನ್ನ ನಾವು ಜನಗಳ ಮುಂದೆ ಇಡ್ತಾ ಹೋದಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂದಮೇಲೆ ಸ್ವತಂತ್ರತೆ ದೇಶಕ್ಕೆ ಬಂದಿದೆ. ನಾವು ನಮ್ಮ ಜೀವನದಲ್ಲಿ ಸತ್ಯವಾದ ಸ್ವತಂತ್ರತೆಯನ್ನು ತರೋಣ. ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಸ್ವತಂತ್ರತೆ ಅಂತ ಇವತ್ತಿನ ಯುವಕರು, ಅದರಲ್ಲೂ 30ರಿಂದ 40 ವರ್ಷದ ಯುವಕರು
ತನಗೆ ಇಷ್ಟ ಬಂದಂಗೆ ಸಮಯವನ್ನ ತಿಂತಾ ಕುಡಿತಾ ನೃತ್ಯ ಮಾಡ್ತಾ ಕಲಿತಾ ಇದ್ದಾರೆ. ಅಂದ್ರೆ ಲಕ್ಷ್ಯನೇ ಇಲ್ಲ ಜೀವನದಲ್ಲಿ. ಲಕ್ಷ್ಯ ಇರಬೇಕು ಅಂತ ಹೇಳ್ಬಿಟ್ಟು 24 ಗಂಟೆ ನೀವು ದುಡಿತಾ ಇರಬೇಕು ಅಂತಲ್ಲ, ಆದ್ರೆ ಲಕ್ಷ್ಯವನ್ನ ಇಡ್ತಾ ಅದಕ್ಕೋಸ್ಕರ ಶ್ರಮವನ್ನ ಪಡ್ಬೇಕು. ಹಂಗಂತೇಳಿ ತಿನ್ಬೇಡಿ ಕುಡಿಬೇಡಿ ಯಾರ ಜೊತೆ ಸೇರ್ಬೇಡಿ ಅಂತಾನೂ ಅಲ್ಲ, ಎಲ್ಲರ ಜೊತೆನೂ ಇರಬೇಕು, ಎಲ್ಲವನ್ನ ಸಮಾನವಾಗಿ ತಕೊಂಡು ಹೋಗ್ಬೇಕು. ಇಲ್ಲದೆ ಅಂದರೆ ಕೆಲವೊಂದು ಸಲ ಲಕ್ಷ್ಯವನ್ನ ಸೇರ್ತಾ ಯಾರೂ ಇಲ್ಲದೆ ನಾವು ಒಬ್ಬರೇ ಮಿಕ್ಕೋಗ್ತೀವಿ. ಕೆಲವೊಂದು ಸಲ ಲಕ್ಷ್ಯ ಇಲ್ಲದೆ ತಿಂತಾ ಕುಡಿತಾ ಜೀವನವನ್ನ ಕಳೀತಾ ಸುಮ್ಮನೆ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಹಣ ಇದೆ, ಬುದ್ಧಿ ಇದೆ, ಸಂಪತ್ತಿದೆ, ಎಲ್ಲ ಇದೆ, ಆದರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸಾಧನೆನೂ ಮಾಡಬೇಕು, ಸಂತೃಪ್ತಿಯಾಗೂ ಇರಬೇಕು, ಶ್ರಮವನ್ನು ಮಾಡಬೇಕು, ದೊಡ್ಡವರಿಗೂ ಗೌರವ ಕೊಡಬೇಕು, ಲಕ್ಷ್ಯವನ್ನು ತಲುಪಬೇಕು. ಇದೇ ಸತ್ಯವಾದಂತಹ ಸ್ವತಂತ್ರತೆ. ಓಂ ಶಾಂತಿ.